ಚೆನ್ನಾಗಿದೆ ಒಂದು ತೆಗಿಬೇಕು ಆಯ್ತಲ್ವ ದೇವಸ್ಥಾನ. ಹಾ ಚೆನ್ನಾಗೈತಲ್ವಾ. ಇಲ್ಲ ನಿಮ್ಗೆ ಚಂದ ಸಂಜೆ ಹೊತ್ತು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೋನಿ ಹಂಬುಜಲ್ ಗೈಸ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ಬನ್ನಿ ಹೋಗೋಣ. ಯಾವ ಟೆಂಪಲ್ ಅಂತ ನಿಮಗೂ ಕೂಡ ತೋರಿಸ್ತೀನಿ. ನಾನು ನಿಜವಾಗ್ಲೂ ತುಂಬ ಎಕ್ಸೈಟೆಡಾಗಿ ಹೋಗ್ತಾ ಇದ್ದೀನಿ. ಅಂದರೆ ಬೇರೆಯವರೆಲ್ಲ ಹೇಳ್ತಿದ್ದಾರೆ, ಹಾಗೆ ವೀಡಿಯೋಸ್ನು ಕೂಡ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತ ಹೇಳಿ, ಹಾಗಾಗಿ ನಾನು ಕೂಡ ಬರಬೇಕು ಅಂತ ಹೇಳಿ ಇವತ್ತು ಅಮ್ಮನವರ ವರ್ಧಂತಿ ಆಗಿರೋದ್ರಿಂದ ಚಾಮುಂಡಿ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು, ಯಾಕೆಂದರೆ ವೀಡಿಯೋಸಲ್ಲಿ ತುಂಬ ನೋಡಿದ್ದೀನಿ. ತುಂಬ ಇಷ್ಟ ಆಗ್ತಿದೆ ನನಗೆ, ಹಾಗಾಗಿ ಹೋಗ್ತಾ ಇದ್ದೀವಿ. ಸೀರಿಯಸ್ಲಿ ಇಲ್ಲಿ ಬಂದರೆ ಭಯನೇ ಆಗ್ತಿದೆ, ಅಷ್ಟೊಂದು ಕ್ರೌಡ್ ಇದೆ. ನೋಡಿ, ನೀವು ನೋಡ್ತಿರ್ಬೋದು ಎಷ್ಟೊಂದು ಕಾರ್ಗಳು, ಎಷ್ಟೊಂದು ಬೈಕ್ಗಳು ತುಂಬಾ ಇದೆ. ತುಂಬ ಇಲ್ಲಿ ದೇವಸ್ಥಾನ ಇರೋವಂಥದ್ದು ಆಲ್ರೆಡಿ ಎಲ್ರಿಗೂ ಪರಿಚಯ ಆಗಿದೆ, ಹಾಗಾಗಿ ತುಂಬ ಜನ ಬಂದಿದ್ದಾರೆ. ಬನ್ನಿ ಹೋಗೋಣ, ಹೇಗಿದೆ ದೇವಸ್ಥಾನ ಅಂತ ಹೇಳಿ ನೋಡೋಣ. ಗೈಸ್ ನೋಡಿ, ದೇವಸ್ಥಾನ ತುಂಬ ಚೆನ್ನಾಗಿದೆ, ತುಂಬ ಅಲಂಕಾರ ಮಾಡಿದ್ದಾರೆ ಹೊರಗಡೆನೂ ಕೂಡ. ಬನ್ನಿ ಹಾಗೆ ಹೋಗಿ ಒಳಗಡೆ ಹೇಗಿದೆ ಅಂತ ನೋಡೋಣ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಎಲ್ಲರೂ ಸಖತ್ತು ಜನ ಬಂದಿದ್ದಾರೆ, ತುಂಬಾ ಚೆನ್ನಾಗಿದೆ. ನಾನು ಕುಂಕುಮಾರ್ಚನೆಗೆ ಅಂತ ಹೇಳಿ ತೊಗೊತಾ ಇದ್ದೆ, ಕುಂಕುಮಾರ್ಚನೆ ಮಾಡಿಸೋಣ ಅಂತ ಹೇಳಿ. ಅದಾದಮೇಲೆ ನಾವು ದೇವಸ್ಥಾನದ ಒಳಗಡೆ ಹೋದ್ವಿ. ಬನ್ನಿ ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಅಂತ ಅಂದ್ಕೊತೀನಿ, ನೋಡೋಣ ಬನ್ನಿ. ಆದರೆ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡ್ಕೊತೀವಿ. ತುಂಬ ಚೆನ್ನಾಗಿದೆ ಗೈಸ್, ಒಳಗಡೆ ಅಂತೂ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಎಷ್ಟು ಖುಷಿ ಆಯಿತು ಅಂದರೆ ತುಂಬಾ ಚೆನ್ನಾಗಿದೆ. ಸೀರಿಯಸ್ಲಿ ದೇವಸ್ಥಾನ ತುಂಬ ತುಂಬಾ ಚೆನ್ನಾಗಿದೆ. ಅಷ್ಟೇ ಅಲಂಕಾರನೂ ಕೂಡ ಮಾಡಿದ್ದಾರೆ, ದೇವಸ್ಥಾನನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟೇ ಕ್ರೌಡ್ ಇದ್ರೂ ಕೂಡ 10 ನಿಮಿಷಕ್ಕೆ ಇಲ್ಲಿ ದೇವ್ರ ದರ್ಶನ ಆಗುತ್ತೆ, ಅದೊಂದು ಖುಷಿ ಆಗುತ್ತೆ. ಮೈಸೂರಲ್ಲಿ ಚಾಮುಂಡಮ್ಮ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ರಿಗೂ ಇಷ್ಟ. ಎಲ್ಲರೂ ಚಾಮುಂಡಿ ಬೆಟ್ಟಕ್ಕೂ ಎಲ್ಲ ಟೈಮಲ್ಲೂ ಹೋಗೋಕ್ಕಾಗಲ್ಲ, ಹೋಗ್ತೀವಿ ಬಟ್ ಎಲ್ಲ ಟೈಮಲ್ಲೂ ಹೋಗೋಕ್ಕಾಗಲ್ಲ. ಇಲ್ಲೇ ಚಾಮುಂಡಮ್ಮನ ಈ ಥರ ನೋಡ್ಬೋದು ಅಂದರೆ ತುಂಬ ಖುಷಿ ಆಗ್ತಿದೆ. ಬೆಟ್ಟಕ್ಕೆ ಹೋಗದಷ್ಟೇ ಖುಷಿ ಆಗ್ತಿದೆ, ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ. ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ಅದ್ಭುತವಾದ ವಿಗ್ರಹನ ಇಷ್ಟು ಹತ್ರದಲ್ಲಿ ಇಷ್ಟೊಂದು ಬೇಗ ನೋಡ್ತೀವಿ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಅಷ್ಟು ಚೆನ್ನಾಗಿದೆ, ಅದರಲ್ಲೂ ವಿಗ್ರಹ ನಗ್ನಗ್ತಾ ಇದೆ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ ಚಾಮುಂಡಮ್ಮನ ವಿಗ್ರಹ ನೋಡಲಿಕ್ಕೆ ಒಂಥರ ಖುಷಿ ಆಗ್ತಿದೆ.
ದೇವಸ್ಥಾನದ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಪಕ್ಕದಲ್ಲೇ ಇರುವಂಥ ಚೌಟ್ರಿ, ಅಂದರೆ ದೇವಸ್ಥಾನದ ಆವರಣದಲ್ಲೇ ಇರುವಂಥದ್ದು. ಗೈಸ್ ಇಲ್ಲಿ ಎಷ್ಟು ಅದ್ಭುತವಾಗಿ ಭರತನಾಟ್ಯಂನ ಮಾಡ್ತಿದ್ರು ಅಂದರೆ, ಪುಟ್ಟ ಮಕ್ಕಳು, ನಾವು ಬರೋಕ್ಕೆ ಮುಂಚೆ ಪುಟ್ಟ ಮಕ್ಕಳೆಲ್ಲ ಮಾಡ್ತಿದ್ರು. ನಾವು ಹೊರ್ಗಡೆ ನೋಡಿದಾಗ ಪುಟ್ಟ ಮಕ್ಕಳು ಮಾಡ್ತಿದ್ರು, ಇವಾಗ ದೊಡ್ಡವ್ರು ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂದರೆ ಅದು ನೋಡಲಿಕ್ಕೇ ಸಖತ್ ಖುಷಿ ಆಗ್ತಿದೆ, ಅಷ್ಟೊಂದು ಚೆನ್ನಾಗಿ ಮಾಡ್ತಿದ್ದಾರೆ ಗೈಸ್. ನಾವು ಅಂದ್ಕೊಂಡೇ ಇರಲಿಲ್ಲ ಇಲ್ಲಿ ಇಷ್ಟು ಚೆನ್ನಾಗಿದೆ ದೇವಸ್ಥಾನ ಎಲ್ಲ, ಏನೋ ಒಂದು ಪುಟ್ಟದಾಗಿದೆ ತೋರಿಸ್ತಿದ್ದಾರೆ ಈ ಥರ ವೀಡಿಯೋಸಲ್ಲಿ ಅಂತ ಅಂದ್ಕೊಂಡಿದ್ವಿ. ಆದರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ, ಎಲ್ರಿಗೂ ಇಷ್ಟ ಆಗುತ್ತೆ. ಮೈಸೂರಿಂದ ಏನು ತುಂಬ ದೂರದಲ್ಲಿಲ್ಲ, ತುಂಬ ಹತ್ತಿರದಲ್ಲೇ ಇದೆ. ಇಲ್ವಾಲ, ಹಿಂಕಲ್ಲು, ಹುಟ್ಕಳ್ಳಿ, ಬೆಳವಾಡಿ, ಹಾಗೆ ಬೋಗಾದಿ ಈ ಸೈಡವ್ರಿಗಂತೂ ತುಂಬ ಹತ್ರ ಆಗುತ್ತೆ. ಪ್ರತಿದಿನ ಪೂಜೆ ನಡೆಯುತ್ತೆ, ಪ್ರತಿದಿನವೂ ಇದೇ ಥರ ಚೆನ್ನಾಗಿ ಪೂಜೆ ನಡೆಯುತ್ತೆ. ಆದರೆ ವಾರದ ದಿನಗಳಲ್ಲಿ ಫ್ರೈಡೇ, ಸಂಡೇ ಇರ್ಬೋದು, ಟ್ಯೂಸ್ಡೇ ಇರ್ಬೋದು, ಈ ಥರದಲ್ಲಿ ತುಂಬ ಚೆನ್ನಾಗಿ ಪೂಜೆ ನಡೆಯುತ್ತೆ. ಹಾಗೆ ಪ್ರತಿದಿನವೂ ದೇವಸ್ಥಾನ ಓಪನ್ ಇರುತ್ತೆ. ಇಲ್ಲಿ ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು, ಬಿಸಿಬೇಳೆ ಬಾತನ್ನ ಕೊಟ್ಟರು, ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಪ್ರಸಾದ ತಿಂದ್ಕೊಂಡು ಹೋಗೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದೇ ನಮ್ಗೆ ಖುಷಿ ಆಗ್ತಿತ್ತು. ಹಾಗಾಗಿ ದೇವಸ್ಥಾನದಲ್ಲಿ ಪ್ರಸಾದ ತಿಂದ್ಕೊಂಡು ದೇವಸ್ಥಾನದ ಆವರಣಕ್ಕೆ ಬಂದ್ವಿ. ಅಂದರೆ ಒಂದು ಸ್ಟೆಪ್ಸ್ ಮೇಲೆ ಇದ್ದಿದೆ, ಒಂದು ಸ್ಟೆಪ್ಸ್ ಕೆಳಗಡೆ ದೇವಸ್ಥಾನ ಇದೆ. ತುಂಬಾ ಚೆನ್ನಾಗಿದೆ ಇಲ್ಲಿ ವಾತಾವರಣ ಅಂತೂ. ತೋಟದ ಒಳಗಡೆ ದೇವಸ್ಥಾನ ಇದೆಯೇನೋ ಅನ್ನೋ ಫೀಲ್ ಆಗ್ತಿದೆ, ಯಾಕೆಂದರೆ ಗಾರ್ಡನಿಂಗು ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ದೇವಸ್ಥಾನದ ಆವರಣನೂ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಹಾಗಾಗಿ ತುಂಬ ಚೆನ್ನಾಗಿದೆ. ಇಲ್ಲಿಗೆ ಬಂದರೆ ಏನು ಗೊತ್ತಾ ಗೈಸ್, ದೇವಸ್ಥಾನ ನೋಡಿ ನಮಗೆ ಮೈಂಡ್ ಫ್ರೆಶ್ ಆಗೋದು ಒಂದು ಕಡೆ, ಆದರೆ ಒಂದು ಕಡೆ ಇಲ್ಲಿ ಗಾರ್ಡನಿಂಗ್ ಎಲ್ಲ ನೋಡಿದ್ರೆ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ, ತುಂಬ ಚೆನ್ನಾಗಿದೆ. ಇಲ್ಲಿ ಬಂದರೆ ಒಂಥರ ಕರಾವಳಿ ಶೈಲಿಲಿ ಇಲ್ಲಿ ಮಾಡಿರೋದ್ರಿಂದ ಸಕ್ಕತ್ತಾಗಿದೆ, ಎಲ್ಲರ ಮೈಂಡು ಫ್ರೆಶ್ ಆಗುತ್ತೆ ಅಂತಲೇ ಹೇಳ್ಬೋದು. ಎಷ್ಟೇ ಸ್ಟ್ರೆಸ್ ಇದ್ರೂ ಕೂಡ ಸಮಾಧಾನ ಫೀಲ್ ಆಗುತ್ತೆ. ಹಾಗೆ ದೇವಸ್ಥಾನನೆಲ್ಲ ಮುಗಿಸ್ಕೊಂಡು ಫೋಟೋಶೂಟ್, ಸ್ವಲ್ಪ ಫೋಟೋಗಳೆಲ್ಲ ತೆಕ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ. ಯಾಕೆಂದರೆ ಇಲ್ಲಿ ಗಾರ್ಡನಿಂಗ್ ನಮ್ಗೆ ತುಂಬ ಇಷ್ಟ ಆಯಿತು. ಈ ಸ್ಟೆಪ್ಸ್ಗಳಿರ್ಬೋದು, ಸುತ್ತ ಸಕ್ಕತ್ತಾಗಿದೆ ಗೈಸ್, ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಒಂದು ಸರಿ ವಿಸಿಟ್ ಮಾಡಿದ್ರೆ ತುಂಬ ಖುಷಿ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಂಥ ಒಂದು ಟೆನ್ಷನಲ್ಲಿ ನೀವಿದ್ರೂ ಕೂಡ ಮೈಂಡ್ ಫ್ರೆಶ್ ಮಾಡುತ್ತೆ, ನಮಗೇ ಸಖತ್ ಖುಷಿ ಕೊಡ್ತು ಸೀರಿಯಸ್ಲಿ. ಅಷ್ಟೇ ಅಲ್ಲ ಗೈಸ್, ಇಲ್ಲಿ ತುಂಬ ಮುಖ್ಯವಾದದ್ದು ಏನಂತ ಹೇಳಿದರೆ ಪೂಜೆನ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ, ಅದಲ್ಲದೆ ನಗ್ನಗ್ತಾ ಟ್ರೀಟ್ ಮಾಡ್ತಾರೆ, ಅದಂತೂ ಸಖತ್ ಖುಷಿ ಆಗುತ್ತೆ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು, ದೇವಸ್ಥಾನಗಳಲ್ಲಿ ಕೋಪ ಮಾಡ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾರೆ, ಆ ಥರ ಏನಿಲ್ಲ, ತುಂಬ ಚೆನ್ನಾಗಿ ನಗ್ನಗ್ತಾ ಇಲ್ಲಿ ಪೂಜೆನ ಮಾಡಿಕೊಡ್ತಾರೆ, ಅದಂತೂ ಸಖತ್ ಖುಷಿ ಆಯಿತು ನಮಗೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಸಮಾಧಾನವಾಗಿ ನಮಗಂತೂ
ಒಂಥರ ಹೋಗೋಕ್ಕೆ ಬೇಜಾರಾಗ್ತಿತ್ತು. ತುಂಬ ಟೈಮ್ ಇಲ್ಲೇ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ತುಂಬ ಹೊತ್ತು ಕೂತಿದ್ವಿ. ಮೈಸೂರನ್ನೇ ಕಾಪಾಡ್ತಿರೋ ಚಾಮುಂಡಮ್ಮ ಇಲ್ಲಿಗೆ ಬಂದರೆ ಎಲ್ಲರನ್ನೂ ಕಾಪಾಡ್ತಾಳೆ ಅಂತ ಹೇಳ್ತೀನಿ. ಏಕೆಂದರೆ ಅಷ್ಟು ಒಳ್ಳೆಯದಾಗತ್ತೆ. ಯಾಕೆಂದರೆ ನಮ್ಮ ಚಾಮುಂಡಮ್ಮ ಎಲ್ಲೂ ಕೂಡ ಎಲ್ಲೇ ಇದ್ರೂ ಕೂಡ ಈ ಗೌಡಗೆರೆಯಲ್ಲಿ ನೋಡ್ತಿರ್ಬೋದು ನೀವು, ಅಲ್ಲಿ ಎಷ್ಟು ಜನಕ್ಕೆ ಒಂಥರ ಒಳ್ಳೆಯದಾಗ್ತಿದೆ. ನಮ್ಮ ಮೈಸೂರಲ್ಲಿ ನೋಡ್ತಿರ್ಬೋದು ನೀವು, ಎಲ್ಲೆಲ್ಲಿಂದನೋ ಬಂದು ಮೈಸೂರು ಚಾಮುಂಡಮ್ಮನಿಗೆ ಪೂಜೆನ ಸಲ್ಲಿಸಿ ಹೋಗ್ತಾರೆ. ಅಷ್ಟು ನಮ್ಮ ತಾಯಿ ಕಾಪಾಡ್ತಾಳೆ. ಇಲ್ಲೂ ಹಾಗೆ ಚಾಮುಂಡಮ್ಮ ಎಲ್ಲರನ್ನೂ ಕಾಪಾಡ್ತಾಳೆ, ಎಲ್ರಿಗೂ ಒಳ್ಳೇದು ಮಾಡ್ತಾಳೆ ಅಂತ ನಂಬ್ಕೊಂಡಿದ್ದೀವಿ ನಾವು. ಹಾಗೆ ತುಂಬ ಜನ ನಂಬ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಪೂಜೆನೂ ಕೂಡ ಇಲ್ಲಿ ಮಾಡಿಸ್ತಿದ್ದಾರೆ. ನೀವು ಬಂದು ಒಂದು ಸರಿ ನೋಡಿದ್ರೆ ಗೊತ್ತಾಗತ್ತೆ. ಬೋಗಾದಿಯಿಂದ ಸರ್ಗೂರ್ಗೆ ಹೋಗೋ ರೋಡಲ್ಲಿ ಸುವರ್ಣ ನಗರದಲ್ಲಿ ಈ ದೇವಸ್ಥಾನ ಇರೋವಂಥದ್ದು. ಕೆ ಎಮ್ ನಳ್ಳಿ ಅಂತ ಹೇಳಿ ಸಿಗುತ್ತೆ. ಕೆ ಎಮ್ ನಳ್ಳಿ ಹತ್ರ ಲೆಫ್ಟ್ ತೊಗೊಂಡ್ರೆ ಸುವರ್ಣ ನಗರದಲ್ಲಿ ಈ ದೇವಸ್ಥಾನ ಇರೋವಂಥದ್ದು. ತುಂಬ ಹತ್ರದಲ್ಲಿದೆ ಬೋಗಾದಿಗೆ. ಆಗ ಹೂಟ್ಕಳ್ಳಿ, ಹಿಂಕಳ್ಳಿ, ಇಲ್ವಾಲಕ್ಕೆಲ್ಲ ತುಂಬ ಹತ್ರದಲ್ಲಿದೆ. ಬನ್ನಿ, ಎಲ್ಲ ಒಂದು ಸರಿ ವಿಸಿಟ್ ಮಾಡಿ. ಏಕೆಂದರೆ ಇಷ್ಟ ಆಗುತ್ತೆ, ಎಂಥವ್ರಿಗೂ ಕೂಡ ಇಷ್ಟ ಆಗುತ್ತೆ. ಅಷ್ಟು ಚೆನ್ನಾಗಿದೆ, ಅಷ್ಟು ಮೈಂಡ್ ಫ್ರೆಶ್ ಆಗುತ್ತೆ ಇಲ್ಲಿಗೆ ಬಂದರೆ. ಎಷ್ಟೋ ಜನಕ್ಕೆ ಅಮ್ಮ ದಾರಿದೀಪ ಆಗಿದ್ದಾರೆ. ತುಂಬ ಜನನ ನಾನು ವಿಚಾರಿಸಿದೆ, ಹೇಗಿದೆ ಇಲ್ಲಿ ಬಂದು ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ. ತುಂಬ ಜನ ಒಳ್ಳೆಯದಾಗಿದೆ ಅಂತಲೇ ಹೇಳಿದ್ರು. ಹಂಗಾಗಿ ಅಮ್ಮನ್ನ ನೀವು ಒಂದು ಸರಿ ವಿಸಿಟ್ ಮಾಡಿ, ನಿಮಗೆ ಖುಷಿ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ. ಇಲ್ಲಿ ವಾತಾವರಣನೂ ಕೂಡ ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ನಿಮಗೇನಾದರೂ ಈ ದೇವಸ್ಥಾನದ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅದನ್ನು ನೋಡಿಕೊಂಡು ನೀವು ಹೋಗ್ಬೋದು. ತುಂಬ ಹತ್ತಿರ ಆಗುತ್ತೆ, ತುಂಬ ಚೆನ್ನಾಗಿದೆ. ಮೈಸೂರಿಂದ ಏನು ತುಂಬ ದೂರ ಇಲ್ಲ, ಹತ್ರದಲ್ಲೇ ಇದೆ. ಬಂದರೆ ನಿಮಗಂತೂ ಡಿಸಪಾಯಿಂಟ್ ಆಗಲ್ಲ. ಯಾಕೆಂದರೆ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಸ್ನ ನೋಡಿ. ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಹಾಗೆ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನಮಗೂ ಖುಷಿ ಆಗುತ್ತೆ. ನಿಮ್ಮ ಒಂದು ಕಮೆಂಟಲ್ಲಿ ನಮಗೆ ಏನೇನೋ ಇರುತ್ತೆ. ಅಂದರೆ ನಿಮ್ಮ ಒಂದು ಕಮೆಂಟ್ಸಲ್ಲಿ ಒಂಥರ ಧೈರ್ಯ ಇರುತ್ತೆ ನಮಗೆ ಇನ್ನೂ ಮಾಡಬೇಕು ಅನ್ನೋಂಥದ್ದು. ಓಕೆ ಗಾಯ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು.